ನಮಸ್ಕಾರ ವೀಕ್ಷಕ ಬಂಧುಗಳೇ. ದೇವಾಲಯ ನಾಗರಿಕ ಬಂಧುಗಳಿಗೆ ಒಂದು ಆವಾಸ ಸ್ಥಾನ, ನಾಗರಿಕ ಬಂಧುಗಳಿಗೆ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತ, ಶಾಂತಿಯನ್ನು ಕೊಡುವಂತ ವನ ಅಂತ ಅನ್ಸ್ಕೊಡುತ್ತೆ. ಇವತ್ತು ಬೆಂಗಳೂರಿನ ಮಡಿವಾಳದ ಸೋಮೇಶ್ವರ ದೇವಾಲಯ ಏನಿದೆ, ಆ ದೇವಾಲಯದಲ್ಲಿ ನಡೀತಿರುವಂತ ಅಪಚಾರಗಳು, ಅನ್ಯಾಯಗಳು ಬಹಳ ಆಶ್ಚರ್ಯವನ್ನು ತರ್ತಾ ಇದೆ. ಆ ದೇವಾಲಯ 300 ವರ್ಷಗಳ ಹಳೆಯ ದೇವಾಲಯ, ಒಂದು ಇತಿಹಾಸ ಇದೆ, ಅದರದೇ ಆದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಅಲ್ಲಿ ಎಂ ರಮೇಶ್ ಅಂತೇಳಿ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಆತನಿಗೆ ದಾಸೋಹದ ಪೂರ್ತಿ ಇನ್ಚಾರ್ಜ್ ಕೊಟ್ಟಿದೆ. ದೇವಾಲಯದಲ್ಲಿ ಏನೆಲ್ಲ ಜವಾಬ್ದಾರಿ ಇದೆಯೋ ಅದೆಲ್ಲದರ ಜವಾಬ್ದಾರಿಯನ್ನ ಆ ವ್ಯಕ್ತಿಗೆ ಹಂಚಿದ್ದಾರೆ. ಒಂದು ದೇವಾಲಯದಲ್ಲಿ ಏನು ನಡಿಬಾರ್ದೋ ಅಂತ ಒಂದು ಅಪವಾದ, ಅಪಚಾರ ಕಳೆದ ತಿಂಗಳ 17ನೇ ತಾರೀಕು ನಡೆದೋಗಿದೆ. ಆ ದೇವಾಲಯದಲ್ಲಿ ಈ ರಮೇಶ್ ಅನ್ನುವಂಥ ವ್ಯಕ್ತಿ 800 ಜನಕ್ಕೆ ತಿಥಿ ಅಡುಗೆಯನ್ನ ದೇವಾಲಯದಲ್ಲಿ ಮಾಡಿ, ದಾಸೋಹದ ಭವನದಲ್ಲಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆ ಸಿಸಿ ಕ್ಯಾಮೆರಾವನ್ನ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರಂಗಾಗತ್ರಿ. ತಿಥಿ ಅಡುಗೆಯನ್ನ ದೇವಸ್ಥಾನದಲ್ಲಿ ಮಾಡ್ತಾರ. ಒಂದು, ಆ ದಾಸೋಹದ ವಸ್ತುಗಳನ್ನ, ಅಕ್ಕಿ, ಬೇಳೆ, ಸಕ್ಕರೆ, ಇತರದ ವಸ್ತುಗಳನ್ನ ಹೇಗೆ ತನ್ನ ಮನೆಯಲ್ಲೇ ತಗೊಂಡೋಗ್ತಾರೆ ಅನ್ನೋದು ಸಹಜವಾಗಿ ಕಳ್ತನ ಮಾಡ್ತಾ ತಗೊಂಡೋಗ್ತಿದ್ದಾರೆ. ಆ ಸಿಸಿ ಕ್ಯಾಮೆರಾದ ವಿಸ್ತೃತ ವರದಿಯನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಕಾರ್ಯನಿರ್ವಾಹಕ, ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ, ಸುಸಂಸ್ಕೃತ ವ್ಯಕ್ತಿಗಳನ್ನು ಜೋಡಿಸಿ, ನಿಮಗೆ ನಿಜವಾಗ್ಲೂ ಆಗ್ಲಿಲ್ಲ ಅಂತಂದ್ರೆ ಕಂದಾಯ ಇಲಾಖೆಗೆ ಬರ್ಕೊಟ್ಬಿಡಿ. ಮುಜರಾಯಿ ಇಲಾಖೆಯಲ್ಲಿ ಸಂಸ್ಕಾರ ಇರುವಂತ ಅಧಿಕಾರಿಗಳು ಇಲ್ಲದೆ ಇರೋದ್ರಿಂದ ದಯವಿಟ್ಟು ನೀವೇ ನಡೆಸಿ ಅಂತ. ಒಬ್ಬ ಸ್ವೀಪರ್ನ ತಗೊಂಡೋಗಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕೂರಿಸ್ಬೇಕಾದ್ರೆ ಒಬ್ಬ ಸ್ವೀಪರ್ಗೆ ಹೇಗೆ ಪದೋನ್ನತಿ ಆಯಿತು? ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಯ ಸ್ತರದವರೆಗೆ ಹೇಗೆ ನೀವು ಅದನ್ನ ಜವಾಬ್ದಾರಿಯನ್ನು ಕೊಟ್ರಿ? ನಿಜವಾಗ್ಲೂ ನಿಮ್ಮ ಮೇಲಧಿಕಾರಿಗಳು ಯಾರು ಅವರಿಗೆ ಜವಾಬ್ದಾರಿ ಕೊಟ್ರೋ ಅವ್ರಿಗೆ ಕಾನೂನುಬದ್ಧವಾಗಿ ಏನ್ ಮಾಡಬೇಕು ಅಂತ ಅಧಿಕಾರಿಗಳು ಯೋಚನೆ ಮಾಡಬೇಕು. ದೇವಾಲಯದೊಳಗೆ ತಿಥಿ ಅಡುಗೆಯನ್ನು ಮಾಡಿ ಇಷ್ಟೆಲ್ಲ 1 ತಿಂಗಳಿಂದ ತಿಳಿಸ್ತಾ ಇದ್ದೀನಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ. ಅದ್ರ ಬಗ್ಗೆ ಅಲ್ಲಿ ಈ ತರ ತಪ್ಪಾಗಿದ್ದಿಲ್ಲ ಅಂತ ಅವ್ರಿಗೆ ಅನಿಸ್ಲೇ ಇಲ್ಲ. ಅದನ್ನೇ ಬಿಟ್ಟು ಬೇರೆ ಏನೇನೋ ಯೋಚನೆ ಮಾಡ್ತಾರೆ. ಬೇರೆ ದೇವಾಲಯಗಳಿಗೆ ವೆಂಕಟೇಶ್ ಮೂರ್ತಿ ಪ್ರಶ್ನೆ ಮಾಡ್ತಿದ್ರು, ಈಗ ನನಗೂ ಪ್ರಶ್ನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂತ ಗಾಬರಿ ಬೀಳೋದು ಬಿಟ್ಟು ವ್ಯವಸ್ಥೆಯಿಂದ ಸರಿ ಮಾಡಿ. ಕಳೆದ 17ನೇ ತಾರೀಕು ಒಂದು ದಿವಸದಲ್ಲ, ಪ್ರತಿ ದಿವಸ ಅವ್ಯವಸ್ಥೆ ಆಗ್ತಿದೆ. ನಿನ್ನೆ ಕೂಡ ಕಳ್ತನ ಮಾಡಿದ್ದಾರೆ ಪುರುಸೊತ್ತಿಲ್ಲದ ಹಾಗೆ. ಉದಾಹರಣೆಗೆ ಆ ರಮೇಶ್ ಅನ್ನೋಂಥ ವ್ಯಕ್ತಿ, ನಾನು ಅವರ ಪ್ರಶ್ನೆ ಮಾಡಿದೆ, ಯಾವ್ದಪ್ಪ ತಿಥಿ ಅಡುಗೆ ಹೆಂಗೆ ಮಾಡಿದೆ ನೀನು ದೇವಸ್ಥಾನದೊಳಗೆ ಅಂತ. ಇಲ್ಲ ಸರ್ ಅಂತ ಅಂದ್ರು. ಅವ್ರ ಜೊತೆ ಇದ್ದಂಥವ್ರೆಲ್ಲನೂ ದಾಖಲೆ ಸಮೇತ ತಿಳಿಸಿದ್ರು. ಆ ಸಿಸಿ ಕ್ಯಾಮೆರಾ ಕೂಡ ತಗೊಂಡೆ. ಸಿಸಿ ಕ್ಯಾಮೆರಾ ಸ್ಪಷ್ಟವಾಗಿದೆ. ಅವತ್ತು ಯಾವುದೇ ಕಾರ್ಯಕ್ರಮ ಇಲ್ಲ, ಯಾವುದೇ ದಾಸೋಹ ಇಲ್ಲ. ಅದು ತಿಥಿ ಅಡುಗೆ ಮಾತ್ರ 800 ಜನಕ್ಕೆ ಅಡುಗೆ ಮಾಡಿ, ಮತ್ತೆ ಅಲ್ಲಿನ ಪಾತ್ರೆ ಸಾಮಾನುಗಳನ್ನು ಉಪಯೋಗಿಸಿದ್ದಾರೆ. ದಾಸೋಹದ ದಿನಸಿಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿಗೆ ಏನು ಅನಿಸ್ತಾ ಇಲ್ವಾ ಅಂತ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಫಸ್ಟ್ ಆ ಕಾರ್ಯನಿರ್ವಾಹಕ ಅಧಿಕಾರಿ ಏನಿದ್ದಾರೆ ಅವರನ್ನು ಫಸ್ಟ್ ಹೊರಗಡೆ ಹಾಕಿ. ನೀವು ಸ್ವೀಪರ್ಗಳನ್ನ ಇಒ ಮಾಡೋದು, ಡ್ರೈವರ್ಗಳನ್ನ ತಗೊಂಡ್ಬಂದು ಅಧೀಕ್ಷಕರನ್ನ ಮಾಡೋದು, ಮತ್ತೆ ಇನ್ಯಾರೋ ಟೈಪಿಸ್ಟ್ಗಳನ್ನೆಲ್ಲ ಕರ್ಕೊಂಡೋಗಿ ಕೇಂದ್ರ ಸ್ಥಾನಿಕ ಸಹಾಯಕಿ ಅಂತ ಕೂರಿಸೋದು, ಇಂಥ ಪುಕ್ಷಟೆ ಕೆಲಸ ಬೇಡ ಇಲಾಖೆಯಲ್ಲಿ. ಏಕೆಂದ್ರೆ ದೇವಸ್ಥಾನ ಅಂತಂದ್ರೆ ಒಂದು ಆವಾಸ ಸ್ಥಾನ. ನಾನು ಆಗಲೇ ಹೇಳಿದಾಗೆ ದೇವಾಲಯಗಳಲ್ಲಿ ಒಳ್ಳೆಯ ಕೆಲಸವೇ ಆಗಬೇಕು, ಸುಸಂಸ್ಕೃತ ವ್ಯಕ್ತಿಗಳೇ ಕೆಲಸ ಮಾಡಬೇಕು, ಸಂಸ್ಕಾರಪ್ರದವಾಗೇ ಇರಬೇಕು. ಏಕೆಂದ್ರೆ ದೇವಸ್ಥಾನಗಳಿಗೆ ಬರುವಂತಹದ್ದು ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಭಗವಂತನ ಧ್ಯಾನ ಮಾಡೋದಕ್ಕೋಸ್ಕರ. ಹೀಗಿರುವಾಗ
ಸುಸಂಸ್ಕೃತ ವ್ಯಕ್ತಿಗಳು ಎಲ್ಲಿರ್ತಾರೆ ಅಲ್ಲಿ ಸುಸಂಸ್ಕೃತ ಅಧಿಕಾರಿಗಳೇ ಇರಬೇಕು, ಸುಸಂಸ್ಕೃತ ನೌಕರರೇ ಇರಬೇಕು. ಇದರ ಬಗ್ಗೆ ತುಂಬಾ ವಿಸ್ತೃತವಾಗಿ ಗಮನಕ್ಕೆ ತಗೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಆ ಮಾನ್ಯ ಆಯುಕ್ತರಿಗೆ.